ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು. ಡಿಕೆ ಸಂಪುಟದಲ್ಲಿ ಸ್ಥಾನ ಕೊಟ್ರೆ ನನಗೆ ಬೇಡವೇ ಬೇಡ. ತುಮಕೂರಿನಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರ ಹೇಳಿಕೆ, ಸಚಿವ ಸ್ಥಾನ ಬೇಡ, ನನಗೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಲಿ. ಹಾಗಂತ ಡಿಕೆ ಸಿಎಂ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಅದೇನ್ ಸಿಎಂ ಆಗ್ಬಿಡ್ತಾರೆ ಅಂದ್ಕೊಂಡಿದ್ದೀರಾ? ನಾನು 2028ರ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, 2028ಕ್ಕೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂದಿದ್ದೀನಲ್ಲ. ಇದು ಕೆಎನ್ ರಾಜಣ್ಣ ಅವರ ಪ್ರಶ್ನೆ ಮತ್ತು ಮಾತು. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವನ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ. ಯಾರು ಆದರೆ ಏನಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಏನಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಏನಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ರಾಜಣ್ಣವರು 28 ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿದ್ದೀನಲ್ಲ. 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 ಇದು ಕೆಎನ್ ರಾಜಣ್ಣ ಅವರ ಮಾತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಅವರ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಬೇಡ ಅಂತಾನೂ ಅವರೇ ಹೇಳಿದ್ರು. ನಂತರದಲ್ಲಿ ನಾನು ಹೇಳಿದ ತಕ್ಷಣ ಅವರು ಸಿಎಂ ಆಗ್ಬಿಡ್ತಾರೆ ಅನ್ನೋ ಧಾಟಿಯಲ್ಲೂ ಕೂಡ ಅವರು ಮಾತನಾಡ್ತಾರೆ. ಅದೆಲ್ಲವೂ ಕೂಡ ನಡೆಯೋದಿಲ್ಲ ಅನ್ನೋದನ್ನೂ ಕೂಡ ಅವರೇ ಹೇಳ್ತಾರೆ. ಅಂದ್ರೆ ಆಗ್ತಾರಾ ಆಗಲ್ವಾ ಅನ್ನೋ ಆ ಒಂದು ಗೊಂದಲದ ಹೇಳಿಕೆಯ ನಡುವೆ ಕೆಎನ್ ರಾಜಣ್ಣ ಅವರೇ ಇದ್ದಂತೆ ಇಲ್ಲಿ ಭಾಸವಾಗ್ತಾ ಇದೆ. ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಅವರು ಕೇಳ್ತಾರೆ. ಹಾಗೆಯೇ 2028ಕ್ಕೆ ನಾನು ಎಲೆಕ್ಷನ್ ನಿಲ್ಲೋದಿಲ್ಲ ಅಂತ ಈಗಾಗಲೇ ಹೇಳಿದ್ದೀನಲ್ಲ ಅನ್ನೋ ವಿಚಾರವನ್ನ ಕೂಡ ಕೆಎನ್ ರಾಜಣ್ಣ ಅವರು ಸ್ಪಷ್ಟಪಡಿಸ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕೆಎನ್ ರಾಜಣ್ಣ ಅವರು ಮಾತನಾಡ್ತಾ ಹೇಳಿದ್ರು ಒಂದಷ್ಟು ವಿಚಾರಗಳ ಬಗ್ಗೆ, ಪ್ರಮುಖವಾಗಿ ಡಿಕೆ ಸಿಎಂ ಆದರೆ ಅವರ ಸಂಪುಟದಲ್ಲಿ ನನಗೆ ಸಚಿವ ಸ್ಥಾನ ಬೇಡ ಅನ್ನೋದು, ಅದರ ಜೊತೆಗೆ ಸ್ಪರ್ಧೆಯನ್ನು ಮಾಡುವುದಿಲ್ಲ ಮುಂದಿನ ಎಲೆಕ್ಷನ್ನಲ್ಲಿ ಅನ್ನೋದು, ಇದು ಒಂದು ವಿಚಾರ. ಆದರೆ ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಹೋದ್ರಲ್ಲ ಕಾರ್ನಲ್ಲಿ, ಅದು ಏನ್ ಸಂದೇಶವನ್ನ ಕೊಡ್ತಾ ಇದೆ ಅಂತ ಪ್ರಸನ್ನ? ಒಂದು ಕಾಂಗ್ರೆಸ್ನಲ್ಲಿ ಗೊಂದಲಗಳ ಮಳೆ ನಿಂತರೂ ಕೂಡ ಅದರ ಮಳೆ ಹನಿ ನಿಲ್ತಿಲ್ಲ ಅನ್ನೋ ಹಾಗೆ ಎಲ್ಲ ರೀತಿಯ ತಂತ್ರಗಾರಿಕೆಗಳು ತೆರೆಮರೆಯಲ್ಲಿ ನಡೀತಾ ಇದ್ದಾವೆ. ಕಾಂಗ್ರೆಸ್ನ ನಾಯಕರು, ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಯಾವುದೇ ರೀತಿಯ ಗೊಂದಲ ಇಲ್ಲ, ಎಲ್ಲವೂ ಕೂಡ ಬಗೆಹರಿದಿದೆ ಅನ್ನುವಂಥ ಮಾತನ್ನ ಹೇಳಿದ್ರು ಕೂಡ ತೆರೆಮರೆಯಲ್ಲಿ ಮಾತ್ರ ಈ ರೀತಿಯ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಸರತ್ತುಗಳು ನಡೀತಾ ಇದ್ದಾವೆ. ಭಿನ್ನ ರೀತಿಯ ಮೀಟಿಂಗ್ಗಳು ಆಗ್ತಾ ಇದ್ದಾವೆ. ಇವತ್ತು ಬೆಳಗ್ಗೆ ವಿಧಾನಸೌಧಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಗೆ ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಅವರನ್ನ ಸ್ವಾಗತಿಸ್ತಾರೆ. ಮುಖ್ಯಮಂತ್ರಿಗಳು ಇನ್ನೂ ಕೂಡ ವಿಧಾನಸೌಧಕ್ಕೆ ಬಂದಿರಲಿಲ್ಲ. ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳು ಬರೋ ವೇಳೆಗೆ ಇಬ್ಬರು ನಾಯಕರು ಕೂಡ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮುಗಿಸಿ ಡಿಕೆ ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರು ಕೂಡ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಇರುವ ಹೊತ್ತಿನಲ್ಲಿಯೇ HALಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೇನೆ ಅವರದೇ ಕಾರಿನಲ್ಲಿ ಡಿಕೆ ಶಿವಕುಮಾರ್ ಅವರು HAL ಏರ್ಪೋರ್ಟ್ ತನಕವೂ ಕೂಡ ಹೋಗ್ತಾರೆ. ಅಲ್ಲಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಇವತ್ತು ಸಂಜೆ 5 ಗಂಟೆಗೆ ಒಂದು ಸಭೆ ಕೂಡ ನಿಗದಿಯಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಒಂದು, ಡಿಕೆ ಶಿವಕುಮಾರ್ ಅವರು ಈ ಬ್ರೇಕ್ಫಾಸ್ಟ್ ನ ಮೀಟಿಂಗ್ಗಳು ಅದಾದ ಬಳಿಕದ ಬೆಳವಣಿಗೆಗಳ ಬಳಿಕ ಮೊಟ್ಟ ಮೊದಲ ಬಾರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಜಂಟಿ ಪ್ರಯಾಣ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇನ್ನೊಂದು ಕಡೆ ಕೆಎನ್ ರಾಜಣ್ಣ ಅವರು ಮೊದಲಿನಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ನೇರವಾಗಿ ವಿರೋಧಿಸಿಕೊಂಡು ಬಂದಂತವರು. ಯಾವುದೇ ಕಾರಣಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರ ನಾಯಕತ್ವ ರಾಜ್ಯಕ್ಕೆ ಬೇಡ ಅನ್ನುವಂತಹ ಧಾಟಿಯಲ್ಲಿಯೇ ಖಂಡತುಂಡವಾಗಿ ವಿರೋಧಿಸಿಕೊಂಡು ಬಂದಂತಹ ಕೆಎನ್ ರಾಜಣ್ಣ ಅವರು ಇದೀಗ ಅದೇ ಅರ್ಥದಲ್ಲಿ ಮಾತುಕತೆಗಳನ್ನ ಆಡಿದ್ದಾರೆ. ಒಂದು, ಅಕಸ್ಮಾತ್ ಪುನರ್ರಚನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ರಾಜಣ್ಣ ಅವರಿಗೆ ಎಲ್ಲೊಂದ್ ಕಡೆ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗುವಂತ ಅವಕಾಶಗಳಿದಾವೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಆಗ್ತಾ ಇರುವಂತ ಚರ್ಚೆ. ಸಿದ್ದರಾಮಯ್ಯನವರು ಹೈಕಮಾಂಡ್ನ ನಾಯಕರ ಮೇಲೆ ಒತ್ತಡವನ್ನು ಹಾಕಿ ಸಚಿವ ರಾಜಣ್ಣ ಅವರನ್ನ, ಮಾಜಿ ಆಗಿರುವಂತಹ ರಾಜಣ್ಣ ಅವರನ್ನ ಮತ್ತೆ ಸಚಿವರನ್ನಾಗಿ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ತಾನು ಮಂತ್ರಿ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ನೇರವಾಗಿ ರಾಜಣ್ಣ ಅವರು ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂತಹ ಆಂತರಿಕ ಸಮರಕ್ಕೆ ರಾಜಣ್ಣ ಅವರು ಒಂದು ರೀತಿಯ ಬೇರೆ ರೀತಿಯ ಅರ್ಥದಲ್ಲಿ ಮಾತನಾಡದಂತೆ ಕಾಣಿಸ್ತಾ ಇದೆ.
ನಾಯಕತ್ವ ಬದಲಾವಣೆಯ ವಿಚಾರ ಬಂದ್ರೆ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನುವಂತ ಬಹುತೇಕ ಸಚಿವರ ಒಲವಾಗಿದೆ, ಬಹುತೇಕ ನಾಯಕರ ಇಚ್ಛೆಯಾಗಿದೆ. ಅಕಸ್ಮಾತ್ ಅದಕ್ಕೆ ವಿರುದ್ಧವಾಗಿ ಹೈಕಮಾಂಡ್ ನಡೆದುಕೊಂಡ್ರೆ ಬಹುತೇಕ ನಾಯಕರು ನಾವು ಬಹಿರಂಗವಾಗಿ ಇದನ್ನು ವಿರೋಧಿಸ್ತೀವಿ ಅನ್ನುವಂತಹ ಧಾಟಿಯಲ್ಲೇ ಮಾತನಾಡ್ತಿದ್ದಾರೆ. ಅದರ ಒಂದು ಮೊದಲ ಹೆಜ್ಜೆಯಾಗಿ ಇದೀಗ ರಾಜಣ್ಣ ಅವರು ಮಾತನಾಡದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿರುವಂತಹ ಆಂತರಿಕ ಕಿತ್ತಾಟಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಬಹುದು. ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ.